ನಾವಿವತ್ತು ಪತ್ರಿಕಾಗೋಷ್ಠಿ ಮಾಡಿದ ಹಿನ್ನೆಲೆ NDA ಅಭ್ಯರ್ಥಿ ಶ್ರೀನಿವಾಸ್ ದಾಸ್ಕರಿಯಪ್ಪನವ್ರಿಗೆ ಬೆಂಬಲ ಕೊಡಲಿಕ್ಕೆ ಬಂದಿದ್ದೇವೆ ನಮ್ಮ ಪಕ್ಷದಿಂದ. ನಮ್ಮ ಪಕ್ಷ ಸಂಪೂರ್ಣವಾಗಿ ಬೆಂಬಲ ಕೊಡುತ್ತೆ. ನಾಮಿನೇಷನ್ ಪತ್ರಿಕೆ ಸಲ್ಲಿಸೋ ಸಂದರ್ಭದಲ್ಲಿ ನಾವು ಸಂಪೂರ್ಣವಾಗಿ ಪಾಲ್ಗೊಳ್ತೇವೆ. ಚುನಾವಣೆ ಮುಗಿಯೋವರೆಗೂ ನಮ್ಮ ಚುನಾವಣೆ ಅಂತ ನಾವು ಭಾವಿಸಿ ಚುನಾವಣೆ ಮಾಡ್ತೇವೆ. ಮಾನ್ಯ ನಮ್ಮ ನಾಯಕರು ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವರು ಕೂಡ ಬರ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಬಂದು ಪಾಲ್ಗೊಂಡು ಗೆಲುವಿಗೆ ನಾವು ಶ್ರಮಿಸ್ತೇವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಈ ಕ್ಷೇತ್ರದಲ್ಲಿ ವಿಚಿತ್ರವಾಗಿರ್ತಕ್ಕಂಥ ಚುನಾವಣೆ ನಡೀತಾ ಇದೆ. ಶ್ರೀಸಾಮಾನ್ಯನ ಚುನಾವಣೆ, ಶ್ರೀಮಂತಿಕೆ ವಿರುದ್ಧ ಚುನಾವಣೆ. ಹಣಬಲದಿಂದ ಚುನಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಚುನಾವಣೆ ಜನಬಲ ಇವತ್ತು ಸಾಬೀತಾಗತ್ತೆ. ಇವತ್ತು ಎಲ್ಲೋ ಒಂದು ಕಡೆ ದಿವಂಗತ ಶಿವಶಂಕರಪ್ಪನವರು ಇಲ್ಲದ ಕಾಲದಲ್ಲಿ ಮುಸಲ್ಮಾನರಿಗೆ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಜನರು ಮಾತನಾಡ್ತಾ ಇದ್ದಾರೆ. ಹಾಗಾಗಿ ಮುಸಲ್ಮಾನರಿಗೆ ಕೊಟ್ಟರೆ ನಮಗೆ ಇನ್ನೂ ಹೆಚ್ಚು ಪೈಪೋಟಿ ಆಗುತ್ತೆ. ನಾವು ಭಾಳ ಹೋರಾಟ ಮಾಡಬೇಕಾಗುತ್ತೆ. ಯಾಕಂದರೆ 80,000 ಓಟ್ ಇದಾವರು. ಹಾಗಾಗಿ ನಮಗೆ ಏನು ಅಲ್ಪಸಂಖ್ಯಾತರ ಅಭ್ಯರ್ಥಿ ಆಗೋದು ತಪ್ಪಿದ್ರೆ ಸುಲಭ ಅಂತ ನಾವು ಅಂತ ಹೇಳಲಿಕ್ಕೆ ಬಯಸ್ತೀವಿ. ಟಿಕೆಟ್ ಆಕಾಂಕ್ಷಿಗಳು ಬಿ ಫಾರ್ಮ್ ಇಲ್ಲದೆ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಅದು ಅವ್ರ ಪಕ್ಷದ್ದು ಅವ್ರ ತೀರ್ಮಾನ ತಗೊಂತಾರೆ. ಯಾಕಂದರೆ ಕಾಲ ಬದಲಾಗಿದೆ. ಈಗ ಕಾಲ ಬದಲಾಗಿದೆ. ಒಂದು ಕಾಲದಲ್ಲಿ ನಮ್ಮ ಮನೆಗೆ ಬಿ ಫಾರಂ ಬರ್ತಾವೆ ಅನ್ನೋ ಕಾಲ ಇತ್ತು. ಈಗ ಬಿ ಫಾರಮ್ಗೆ ಅಲಿಯೋ ಕಾಲ ಬಂದಿದೆ. ಸೂರ್ಯ ಮೇಲೆ ಮೇಲೆ ಇಳಿಲೇಬೇಕು. ಕಾಲಚಕ್ರ ಉಲ್ಡತ್ತೆ. ಈ ಕೋಟೆ ಕಟ್ಟಿದವ್ರು ಮಣ್ಣಾಗಿ ಹೋಗಿದ್ದಾರೆ, ಮೀಸೆ ತಿರುದವ್ರು ಮಣ್ಣಾಗಿ ಹೋಗಿದ್ದಾರೆ. ರಾಜಕೀಯ ಸ್ಥಾನ ಯಾವತ್ತೂ ಕಾಯಂ ಅಲ್ಲ. ಅಧಿಕಾರ, ಆಸ್ತಿ, ಅಂತಸ್ತು ಕಾಯಂ ಅಲ್ಲ. ಬದಲಾವಣೆ ಗಾಳಿ ಬೀಸ್ತಾ ಇದೆ ರಾಜ್ಯದಲ್ಲಿ. 100 ಕೋಟಿ ಅನುದಾನ ಕೊಟ್ಟಿದ್ದೀವಿ ಅಂತೇಳಿ ಬಜೆಟ್ನಲ್ಲಿ ಹೇಳಿದ್ರಿ. ಎಲ್ಲಿದೆ 100 ಕೋಟಿ? ಖಜಾನೆ ಖಾಲಿ ಆಗಿದೆ. ಗ್ಯಾರಂಟಿಗಳಿಂದ ಅಭಿವೃದ್ಧಿ ಕುಂಠಿತ ಆಗಿದೆ. ಗೃಹಲಕ್ಷ್ಮಿ ಮಹಿಳೆಯರಿಗೆ ಬರ್ತಾ ಇಲ್ಲ. ಚುನಾವಣೆ ಬಂದಾಗ ಅದನ್ನ ಬಿಡುಗಡೆ ಮಾಡ್ತಾರೆ. ಇದು ಮೋಸ. ಇದು ವಿಶೇಷವಾಗಿ ದಕ್ಷಿಣ ಕ್ಷೇತ್ರ ಚುನಾವಣೆ, ಈ ಬಾರಿ ಚುನಾವಣೆ ಸರ್, ನೀವು ಈಗ ಇಷ್ಟು ದಿನ ನೋಡಿದ್ದಕ್ಕಿಂತ ಈಗಿನ ಚುನಾವಣೆಗಿಂತ ಏನು ಅನ್ಸುತ್ತೆ ಸರ್? ಇದು ಈ ರೀತಿ ಹೇಳಿದ್ನಲ್ಲ, ಬದಲಾವಣೆ ಖಂಡಿತ ಖಂಡಿತ. NDA ಗೆಲ್ಲುತ್ತೆ. ಕಮಲ ಸಾಂಕೇತಿಕ, NDAಗೆ ವಿಜಯ. ಇಲ್ಲ ನೋಡಿ, ರಾಜಕಾರಣ ಅಂತ ಹೇಳಿದ್ರೆ ನೀತಿಗಿಂತ ಜಾತಿ ಬಾವುಟನೇ ಜಾಸ್ತಿ ಹಾರಾಡೋದು. ಅವ್ರಿಗೇನೋ ಒಂದು ಅಪೇಕ್ಷೆ, ಸ್ವಾತಂತ್ರ್ಯ ಸಿಕ್ಕಿದ ಅಲ್ಪಸಂಖ್ಯಾತರಿಗೆ ಈ ಬಾರಿ ನಮ್ಮ ಸಮುದಾಯದವರಿಗೆ ಸಿಗ್ಬೋದು ಅಂತ ಹೇಳಿ ಆ ರೀತಿ ಪ್ರಯತ್ನ ಹೇಳಿಕೆ ಕೊಟ್ಟಿರ್ಬೋದು. ಇನ್ನು ಕಾದು ನೋಡೋಣ. ಇವತ್ತು ಎಲ್ಲ ಪಕ್ಷದಲ್ಲೂ ಕೂಡ ಮೊದಲು ನಿನಗೆ ಕ್ರೈಟೀರಿಯಾ ಕೊಡೋದೇ ಜಾತಿ ಆಧಾರದ ಮೇಲೆ ನೀನು ಗುರುತಿಸೋದು, ನಂತರ ಹಣ. ಆದರೆ ಕಾಂಗ್ರೆಸ್ನಲ್ಲಿ ಇವತ್ತಿನ ಚುನಾವಣೆಯಲ್ಲಿ ಹಣ ಯಾರಿಗಿದೆ ಅವ್ರಿಗೆ ಕೊಡ್ತಾರೆ ಅಂತ ನಿರೀಕ್ಷೆಯಲ್ಲಿದ್ದಾರೆ. ಅದು ಹುಸಿ ಆಗುತ್ತೆ. ಖಂಡಿತ ಶ್ರೀಸಾಮಾನ್ಯ ಮತ್ತು ಶ್ರೀಮಂತಿಕೆಯ ನಡುವೆ ಚುನಾವಣೆ ಆಗುತ್ತೆ. ಶ್ರೀಸಾಮಾನ್ಯ ಗೆಲ್ತಾನೆ, ಕಾರ್ಯಕರ್ತ ಗೆಲ್ತಾನೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಹೇಳಿನಲ್ಲಿ. ದಾಸ್ಕರಿಯಪ್ಪನವ್ರ ಬೇರು ನಮ್ಮಲ್ಲಿದೆ, ಕುಡಿ ಅಲ್ಲಿ ಬೆಳೆದಿದೆ. ಹಾಗಾಗಿ ನಾವು ಬೇರು ನಮ್ಮಲ್ಲಿದೆ, ಕುಡಿನೂ ನಾವು ಬೆಳೆಸ್ತೀವಿ. ಖಂಡಿತ ನಾವು ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸ ನಮಗಿದೆ.